ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರುವಂತಹ ಕಬ್ಬು ಹಾಗೂ ಅಂತರ ಬೆಳೆಗಳು. ಸ್ವರೂಪ ನೋಡಿ ಯಾವ ಥರ ಬಂದಿದೆ ಅಂತ. ಇದೇನು ನಾನು ಹಾಕಿರೋದಲ್ಲ, ಹಕ್ಕಿಗಳು ತಂದು ಒಗೆದಿರೋ ಬೆಳೆದಿರುವಂಥ ಸ್ವರೂಪನದು. ಕಬ್ಬು ನೋಡಿ ಯಾವ ಥರ ಇದೆ ಅಂತ. ಇದಕ್ಕೆ ಯಾವುದೇ ತರಹದ ಕೆಮಿಕಲ್ಗಳನ್ನು ಬಳಸಿರುವುದಿಲ್ಲ ಹಾಗೂ ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡಿರುವುದಿಲ್ಲ. ಬೆಳೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಬೆಳೆ ಸಂಯೋಜನೆ ಮೂಲಕ ಕಬ್ಬಿಗೆ ಹಾಗೂ ಅಂತರ ಬೆಳೆಗಳಿಗೆ ಸಿಗುವ ಹಾಗೆ ಅಳವಡಿಸಿಕೊಂಡಿರುವುದಿದು. ಕಬ್ಬಿನ ಮರಿಗಳ ಸಂಖ್ಯೆಗಳನ್ನು ನೋಡಿ ಯಾವ ಥರ ಬಂದಿದೆ ಅಂತ. ಇದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಚ್ಚರಿ. ಇದು ಕಬ್ಬಿಗೆ ಬೇಕಾಗುವಂಥ ಪೋಷಕಾಂಶಗಳಲ್ಲಿ ಮೊದಲೇ ಯೂರಿಯಾ ಬೇಕು. ಯೂರಿಯಾ ಕೆಲಸ ಏನು ಮಾಡ್ತದೆ, ಕಬ್ಬು 2 ಬೆಳೆಯ ಅಂತರದಲ್ಲಿ ಕಡಲೆ ಹಾಕಿದ್ದೆ. ಇವಾಗ ರಾಶಿ ಮಾಡಿದ್ದೀನಿ ಕಡಲೆ. ಇದು ಕಬ್ಬು ಯಥೇಚ್ಛವಾಗಿ ಯೂರಿಯಾ ತೊಗೊಂಡು ಬೆಳೆದಿರದೆ. ಹಾಗೂ ಚೆಂಡು ಹೂವು ಹಾಗೂ ಮೆಣಸಿನಕಾಯಿ ಇವೆರಡು ಕಬ್ಬಿನಲ್ಲಿ ಬರುವಂಥ ರೋಗಗಳನ್ನು ತಡೆಗಟ್ಟುತ್ತವೆ. ಮಿಲಿಬಗ್ಸ್ ಅಂತಾರಲ್ಲ, ಚುಕ್ಕಿ ರೋಗ, ಅವುಗಳನ್ನು ತಡೆಗಟ್ಟುತ್ತದೆ. ಹಾಗೂ ಬದನೆಕಾಯಿ, ಇದು ಸಂಪೂರ್ಣವಾಗಿ ಪೊಟ್ಯಾಶ್ ಇರುತ್ತದೆ ಇದರಲ್ಲಿ. ಮತ್ತು ಜೀವಾಮೃತವನ್ನು ಉಪಯೋಗಿಸಿ ಬೆಳೆದಿರುವ ಕಬ್ಬು ಹಾಗೂ ಅಂತರ ಬೆಳೆಗಳು. ನೋಡ್ಬೋದು ನಿಮ್ಮ ಕಣ್ಮುಂದೆ ಯಾವ ಥರ ಬೆಳೆ ಬಂದಿದೆ ಅಂತ. ಹಾಗೂ ಈ ಬೆಳೆಗಳನ್ನು ತಿಂದ ನಮಗೆ ನಾಲಿಗೆಯ ರುಚಿನೇ ಬೇರೆ, ಅಷ್ಟೊಂದು ಸಿಹಿಯಾಗಿದೆ. ಎಷ್ಟೋ ಜನ ಒಯ್ದಿದ್ದಾರೆ ನಮ್ಮಲ್ಲಿ. ಅವರು ಹೇಳುವ ಪ್ರಕಾರ ಇದ್ರ ರುಚಿನೇ ಬೇರೆ ಇದೆ ಅಂತ ಹೇಳ್ತಾರೆ. ಅದು ರುಚಿ ನಾವು ಸೃಷ್ಟಿ ಮಾಡಿರೋದಲ್ಲ, ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ರುಚಿ ಅದು. ನೋಡಲು ಎಲ್ಲ ಒಂದೇ ತರಹ ಕಾಣುತ್ತದೆ, ಆದರೆ ರುಚಿ ಬೇರೆ ಇರುತ್ತದೆ. ಆತ್ಮೀಯ ರೈತ ಬಾಂಧವರೇ, ನೀವು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಿ. ಹಾಗೂ ವಿಷಮುಕ್ತ ಭೂಮಿಯನ್ನು ಹಾಗೂ ವಿಷಮುಕ್ತ ಆಹಾರವನ್ನು ಉತ್ಪತ್ತಿ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತೇನೆ. ನಮಸ್ಕಾರಗಳು.